ದರ ಆಯ್ತು, ನೆಕ್ಸ್ಟ್ ಕರೆಂಟ್ ಶಾಕ್. ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಕಾದಿದೆ ಪವರ್ ಶಾಕ್. ವಿದ್ಯುತ್ ದರ ಏರಿಕೆಗೆ ಸರ್ಕಾರ ಇದೀಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈಗಾಗಲೇ ಹಾಲಿನ ದರ ಏರಿಕೆ ಆಗಿರೋದು, ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನಿರ್ಧಾರವನ್ನ ಕೈಗೊಂಡಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಹಾಲಿನ ದರ ಏರಿಕೆ ಆಗಿರೋದು, ಆದ್ರೆ ಇದೀಗ ಅದರ ಬೆನ್ನಲ್ಲೇ ಕರೆಂಟ್ ದರದ ಏರಿಕೆಯ ಬರೆ. ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಪವರ್ ಶಾಕ್ ಕಾದಿದೆ. ಪವರ್ ಶಾಕ್ ಕಾದಿರುವಂತಹ ಹಿನ್ನೆಲೆಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಯಾಕೆ ಸರ್ಕಾರ ಈಗಾಗಲೇ ವಿದ್ಯುತ್ ದರ ಏರಿಕೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಂಜೆಯೇ ವಿದ್ಯುತ್ ದರ ಏರಿಕೆ ಬಗ್ಗೆ ನಿರ್ಣಯ ಆಗತ್ತೆ. ಎಸ್ಕಾಂಗಳು ಸಲ್ಲಿಸಿರುವ ಬೆಲೆ ಏರಿಕೆ ಪ್ರಸ್ತಾವನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದರ ಏರಿಕೆ ಆಗತ್ತೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ದರ ಪರಿಷ್ಕರಣೆ ನಡೆಸಲಾಗುತ್ತೆ. ಇವತ್ತು ಸಂಜೆ ಕೆಇಆರ್ಸಿಯಿಂದ ಅಧಿಕೃತ ಘೋಷಣೆ ಆಗತ್ತೆ. ಬಹುತೇಕ ನಾಳೆಯಿಂದಲೇ ನೂತನ ದರ ಜಾರಿಗೆ ಬರಲಿದೆ. ಯುಗಾದಿ ಹಬ್ಬಕ್ಕೆ ಸರ್ಕಾರ ಬೆಲ್ಲವನ್ನ ಕೊಡೋದ್ರ ಬದಲು ಬೇವನ್ನೇ ಕೊಟ್ಟಿದೆ. ಸಿಹಿ ಬೇಡ ನಿಮ್ಗೆ, ಕಹಿಯೇ ಇರಲಿ ನಿಮ್ಮ ಜೀವನ ಪೂರ್ತಿ ಅಂತ ಹೇಳಿ ಆ ರೀತಿಯಾಗಿ ಸರ್ಕಾರ ದರ ಏರಿಕೆಯ ಬರೆಯನ್ನ ಜನರ ಮೇಲೆ ಹೇರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಹಾಲಿನ ದರ 4 ರೂಪಾಯಿಗೆ ಏರಿಕೆ ಮಾಡಿದ್ದಾಯ್ತು. ಇದೀಗ ಅಧಿಕೃತವಾಗಿ ಸಂಜೆ ಕೆಇಆರ್ಸಿ ಎಷ್ಟು ಕರೆಂಟ್ ದರ ಏರಿಕೆ ಮಾಡ್ತೀವಿ ಅನ್ನೋದನ್ನ ಕೂಡ ಘೋಷಣೆಯನ್ನ ಮಾಡಲಿದೆ. ಈ ಹಿಂದೆ ಎಸ್ಕಾಂಗಳು ದರ ಏರಿಕೆಯ ಪ್ರಸ್ತಾಪವನ್ನ ಕೊಟ್ಟಿದ್ವು. ಅದೀಗ ಆ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಈಗ ದರ ಏರಿಕೆಯ ಬರೆ ಜನರ ಮೇಲೆ ಬೀಳಲಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ 4 ರೂಪಾಯಿ ಹಾಲಿನ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದ್ದು ಮಾತ್ರ ಅಲ್ಲ, ಈಗಾಗಲೇ ಅನೇಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಥವಾ ಅನೇಕರಿಗೆ ಒಂದು ಡೌಟ್ ಇತ್ತು. ಈಗಾಗಲೇ ಇವರು ಕರೆಂಟ್ ಬಿಲ್ಲನ್ನು ಏರಿಕೆ ಮಾಡಿದಾರ ಈಗಾಗಲೇ, ಯಾಕಂದ್ರೆ ಮೀಟರ್ಗಳನ್ನ ನಾವು ಗಮನಿಸಿದ್ರೆ ಅಥವಾ ಕರೆಂಟ್ ಬಿಲ್ಲನ್ನು ಗಮನಿಸಿದ್ರೆ ಇಲ್ಲಿ ಕರೆಂಟ್ ಬಿಲ್ ಜಾಸ್ತಿನೇ ಬರ್ತಾ ಇದೆಯಲ್ಲ ಅನ್ನುವಂತಹ ವಿಚಾರ. ಇದೀಗ ಎಷ್ಟು ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ? ಇವತ್ತೇ ಈ ಒಂದು ಅಧಿಕೃತ ಘೋಷಣೆ ಆಗತ್ತಾ? ಖಂಡಿತ ನವಿತಾ, ಇವತ್ತು ಸಂಜೆ ಆ ಕರೆಂಟ್ ದರವು ಕೂಡ ಏಕಾಏಕಿಯಾಗಿ ಏರಿಕೆಯಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಷ್ಟೇ ಹಾಲಿನ ದರ ಲೀಟ್ರಿಗೆ 4 ರೂಪಾಯಿ ಏರಿಕೆಯಾಗಿ ಜನರಿಗೆ ಈಗಾಗಲೇ ಒಂಥರ ದಿಗಿಲು ಬಡಿದಂತೆ ಆಗಿದೆ. ಇದ್ರ ಜೊತೆಗೆ ಇದೀಗ ಇವತ್ತು ಸಂಜೆ ಕೆಇಆರ್ಸಿ ಮತ್ತು ಸರ್ಕಾರದ ಮುಖ್ಯ ಅಧಿಕಾರಿಗಳೆಲ್ಲರೂ ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯ ಬಳಿಕ ಎಷ್ಟು ರೂಪಾಯಿ ಏರಿಕೆ ಆಯಿತು ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಸಿಗುತ್ತೆ. ಆದರೆ ಮೂಲಗಳ ಪ್ರಕಾರ ಇದುವರೆಗೂ ಕೂಡ 36 ಪೈಸೆಯನ್ನು ಹೆಚ್ಚಳ ಮಾಡೋದಕ್ಕೆ ಪರ್ ಯೂನಿಟ್ಗೆ ಸರ್ಕಾರ ಮನಸ್ಸು ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ LT1 ಮತ್ತು LT2 ಅಂದರೆ ಗೃಹ ಬಳಕೆಗೆ ನೀಡುವಂಥ ವಿದ್ಯುತ್ ದರವನ್ನು ಪರ್ ಯೂನಿಟ್ಗೆ 5 ರೂಪಾಯಿ 90 ಪೈಸೆ ಇದೀಗ ವಸೂಲಿ ಮಾಡ್ತಾ ಇರುವಂಥದ್ದು ಎಲ್ಲ ಎಸ್ಕಾಂಗಳು. ಈಗ 36 ಪೈಸೆ ಅಂತಂದರೆ ಹೆಚ್ಚು ಕಮ್ಮಿ 6 ರೂಪಾಯಿ 25ರಿಂದ 30 ಪೈಸೆವರೆಗೂ ಕೂಡ ಏರಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಈ ಬಾರಿ ಬೃಹತ್ತಾಗಿ ಯಾರೆಲ್ಲ ಕೈಗಾರಿಕೋದ್ಯಮಗಳನ್ನು ನಡೆಸ್ತಾ ಇದ್ದಾರೋ, ವಾಣಿಜ್ಯೋದ್ಯಮಗಳನ್ನು ಯಾರು ನಡೆಸ್ತಾ ಇದ್ದಾರೋ ಅವರ ಮೇಲೆ ಕರೆಂಟ್ನ ಹೊರೆ ಮತ್ತಷ್ಟು ಏರಿಕೆಯಾಗುವಂಥ ಸಾಧ್ಯತೆಗಳಿರುವಂಥದ್ದು. ಸದ್ಯಕ್ಕೆ 8 ರೂಪಾಯಿ ಆಸುಪಾಸಿನಲ್ಲಿ ಒಂದು ಪರ್ ಯೂನಿಟ್ಗೆ ವಾಣಿಜ್ಯ ಬಳಕೆಗೆ ವಿದ್ಯುತ್ತನ್ನು ಎಸ್ಕಾಂಗಳು, ಬೆಸ್ಕಾಂ ಸೇರಿದಂಥ ಎಸ್ಕಾಂ ಸಂಸ್ಥೆಗಳು ನೀಡ್ತಾ ಇರುವಂಥದ್ದು. ಅದರ ಪ್ರಮಾಣ 12 ಮತ್ತು 13ರ ಆಸುಪಾಸಿಗೆ ಬಂದು ನಿಲ್ಲುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಇತ್ತೀಚೆಗಷ್ಟೇ ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಬಗ್ಗೆ ಭಾಳಷ್ಟು ಗೊಂದಲ, ಇದರಲ್ಲಿ ಅವ್ಯವಹಾರವಾಗಿದೆ ಅನ್ನುವಂಥ ಮಾಹಿತಿ ಚರ್ಚೆಯಲ್ಲೂ ಕೂಡ ನಡೆದಿತ್ತು. ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಯೇ ಜನಸಾಮಾನ್ಯರ ಮೇರೆಗೆ ಬಹುದೊಡ್ಡ ಹೊರೆಯನ್ನು ಹೊರಿಸ್ತಾ ಇದೆ. ಈಗ ಅದರ ಜೊತೆಗೆ ವಿದ್ಯುತ್ ದರವನ್ನು ಕೂಡ ಈ ರೀತಿಯಾಗಿ ಏರಿಕೆ ಮಾಡಿದ್ರೆ ಈ ದುಬಾರಿ ದುನಿಯಾದಲ್ಲಿ ಸಾರ್ವಜನಿಕರು ಬದುಕೋದು ಬಹಳ ಕಷ್ಟ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರುವಂಥ ಚರ್ಚೆ. ಮತ್ತು ಇನ್ನೇನು 2-3 ದಿನದಲ್ಲಿ ಯುಗಾದಿ ಹಬ್ಬ ಇದೆ, ರಂಜಾನ್ ಹಬ್ಬ ಇದೆ. ಎಲ್ಲ ಹಬ್ಬಗಳ ಹೊಸ್ತಿಲಲ್ಲೇ ಸರ್ಕಾರ ಜನಸಾಮಾನ್ಯರಿಗೆ ಇಂಥ ಒಂದು ಹೊಡೆತ ನೀಡಿರುವಂಥದ್ದು. ಅವರು ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರ ನಮಗೆ ಒಂದಿಷ್ಟು ಏನು ಸುಲಭವಾಗುವಂಥ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಇದೀಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮ ದರವನ್ನು ಏರಿಕೆ ಮಾಡ್ತಾ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ನವಿತ್, ಈ ಹಿಂದೆ ಪೆಟ್ರೋಲ್ ಡೀಸೆಲ್ ದರ ಆಯಿತು, ಸೆಸ್ ವಿಚಾರ ಆಗಿರ್ಬೋದು ಅಥವಾ ಬಸ್ಗಳ ದರ ಏರಿಕೆಯ ವಿಚಾರ ಆಗಿರ್ಬೋದು, ಹೀಗೆ ಒಂದಲ್ಲ ಒಂದು ದರ ಏರಿಕೆಯನ್ನ ಮಾಡ್ತಾನೆ ಬಂದಿತ್ತು. ಕರೆಂಟಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೆಎಸ್ ಪ್ರಸ್ತಾವನೆ ಕೊಟ್ಟಾಗ್ಲೂ ಕೂಡ ಅಟ್ಲೀಸ್ಟ್ ಸದ್ಯಕ್ಕೆ ಇಲ್ವೇನೋ ಅಂತ ಅಂದ್ಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಇದನ್ನ ವಿಪಕ್ಷಗಳು ಈಗ ಯಾವ ರೀತಿಯಾಗಿ ತೆಗೆದುಕೊಳ್ಳುವಂತಹ ಚಾನ್ಸಸ್ ಇದೆ, ಜೊತೆಗೆ ಜನಸಾಮಾನ್ಯರ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗೋದಂತ ಗ್ಯಾರಂಟಿ, ನಿಮ್ಮ ಗ್ಯಾರಂಟಿನೇ ಬೇಡ, ಅಟ್ಲೀಸ್ಟ್ ನಮಗೆ ಬದುಕೋದಕ್ಕೆ ಬಿಡಿ ಅನ್ನುವಂತಹ ಒಂದು ವಿಚಾರಗಳನ್ನು ಜನ ಹೇಳುವವರಿದ್ದಾರೆ ಅಂತ ಅನ್ಸುತ್ತೆ.
ಖಂಡಿತ ನವಿತಾ, ಈ ಒಂದು ಸರಣಿಯಾಗಿರುವಂಥ ಬೆಲೆ ಏರಿಕೆಗಳೇನಿದೆ ಇದು ಸಾರ್ವಜನಿಕ ವಲಯದಲ್ಲಿ ಮತ್ತು ಸಹಜವಾಗಿಯೇ ರಾಜಕೀಯದಲ್ಲಿ ವಿಪಕ್ಷಗಳಿಗೆ ಒಂದು ಅಸ್ತ್ರವಾಗೋದ್ರಲ್ಲಿ ಯಾವುದೇ ರೀತಿಯಾಗಿರುವಂಥ ಅನುಮಾನ ಇಲ್ಲ. ಕೇವಲ ಒಂದೋ ಎರಡು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನಿರಂತರವಾಗಿ ಸಾರಿಗೆ ಅಂದರೆ ಟಿಕೆಟ್ ರೇಟ್ ಇರ್ಬೋದು, ಇನ್ನೇನು ಜಲಮಂಡಳಿ ಕೂಡ ಲೀಟರ್ಗೆ 1 ಪೈಸೆಯನ್ನು ಹೆಚ್ಚಳ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ಇವತ್ತೇ ಹಾಲಿನ ಬೆಲೆಯನ್ನು 1 ರೂಪಾಯಿಯಿಂದ 1 ಲೀಟ್ರಿಗೆ 4 ರೂಪಾಯಿ ಏರಿಕೆಯನ್ನು ಮಾಡಿರುವಂಥದ್ದು. ಮುದ್ರಾಂಕ ಶುಲ್ಕವನ್ನು ಬರೋಬ್ಬರಿ 180ರಿಂದ 200% ಏರಿಕೆ ಮಾಡಿರುವಂಥದ್ದು. ಹೊಸ ಗಾಡಿಯನ್ನು ಖರೀದಿ ಮಾಡುವಂಥ ತೆರಿಗೆಯೂ ಕೂಡ, ಸ್ಟೇಟ್ ತೆರಿಗೆಯೂ ಕೂಡ ಜಾಸ್ತಿ ಆಗಿರುವಂಥದ್ದು. ಕಚ್ಚಾ ತೈಲಗಳ ಮೇಲೆ ರಾಜ್ಯ ತೆರಿಗೆಯೂ ಕೂಡ ಜಾಸ್ತಿ ಆಗಿರುವಂಥದ್ದು. ಹೀಗೆ ಪ್ರತಿಯೊಂದರ ಮೇಲೂ ಕೂಡ ತೆರಿಗೆ ಮೇಲೆ ತೆರಿಗೆ, ದರ ಏರಿಕೆ ಮೇಲೆ ದರ ಏರಿಕೆ ದುನಿಯಾದಲ್ಲಿ ಇದೀಗ ಸಾರ್ವಜನಿಕರು ಬದುಕ್ತಾ ಇರುವಂಥದ್ದು. ಇದರ ನಡುವೆ ಮತ್ತೆ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ರೆ ಅದು ಸಾರ್ವಜನಿಕರ ಮೇಲೆ ಬಹಳ ಕೆಟ್ಟ ಪರಿಣಾಮ, ವ್ಯತಿರಿಕ್ತವಾಗಿರುವಂಥ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇದು ವಿಪಕ್ಷಗಳ ಕೈಗೆ ಒಂದು ಅಸ್ತ್ರ ಮತ್ತು ಸಾರ್ವಜನಿಕರ ಜನಸಾಮಾನ್ಯರ ನಡುವೆ ಇದ್ದಂಥ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಏನೋ ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಂಡಿತ್ತು, ಅವೆಲ್ಲವೂ ಕೂಡ ಈ ಮೂಲಕವಾಗಿ ಸರ್ಕಾರ ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ನವಿತಾ. ಈಗ ಯಾರ್ಯಾರು ಫಲಾನುಭವಿಗಳಿದ್ದಾರೋ ಈ ಫ್ರೀ ಕರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗೃಹ ಜ್ಯೋತಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದರೆ ಯಾರು ಬಿಲ್ಲನ್ನು ಕಟ್ತಿದಾರಲ್ಲ ಅವರು ಇನ್ನೂ ಹೆಚ್ಚಿನ ದರವನ್ನು ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾರು ಈಗ ಜಾಸ್ತಿಯಾಗಿ ಕಟ್ತಾ ಇದ್ದಾರೆ ಅಂಥವರಿಗೆ ಮತ್ತೆ ಮತ್ತೆ ಬರೆ ಎಳೆಯುವಂತಹ ಪ್ರಯತ್ನನ ಇದು ಸರ್ಕಾರದಿಂದ ಹೇಗೆ ಅಂತ ಹೇಳಿ ನವಿತಾ, ಈ ಒಂದು ಗೃಹ ಜ್ಯೋತಿಗೆ ಸಂಬಂಧಪಟ್ಟಿರುವ ಹಾಗೆ ಈಗಾಗಲೇ ಸುಮಾರು 2 ಕೋಟಿ ಕನೆಕ್ಷನ್ ಇರುವಂಥ ಇಂಧನ ಇಲಾಖೆಯಲ್ಲಿ ಅದರಲ್ಲಿ ಅರ್ಧಕ್ಕರ್ಧ ಜನ ಈಗ ಗೃಹ ಜ್ಯೋತಿಯನ್ನು ಅಪ್ಲೈ ಆದರೂ ಕೂಡ ಹೆಚ್ಚಿನ ಯೂನಿಟನ್ನು ಬಳಕೆ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಅವರು ವಿದ್ಯುತ್ ದರವನ್ನು ಪಾವತಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗ ಆ ವಿದ್ಯುತ್ ದರವನ್ನು ಏರಿಕೆ ಮಾಡಿದರೆ ಅವರು ಪಾವತಿ ಮಾಡ್ತಾ ಇರುವಂಥ ವಿದ್ಯುತ್ ಬಿಲ್, ಕರೆಂಟ್ ಬಿಲ್ ಏನಿದೆ ಅದರ ಪ್ರಮಾಣವೂ ಕೂಡ ಹೆಚ್ಚಳ ಆಗುತ್ತೆ. 1 ಯೂನಿಟ್ಗೆ 36 ಪೈಸಾ ಅನ್ನುವಂಥದ್ದು 36 ಪೈಸಾ ಭಾಳ ಸಣ್ಣ ಪ್ರಮಾಣ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ 200, 250, 300 ಯೂನಿಟ್ ಬಳಕೆ ಮಾಡುವಂಥ ಒಂದು ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಅದರ ಹೊರೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹೆಚ್ಚು ಕಮ್ಮಿ 250ರಿಂದ 300, 350 ರೂಪಾಯಿವರೆಗೂ ಕೂಡ ಈ ಒಂದು 36 ಪೈಸಾ ಪ್ರತಿ ತಿಂಗಳಿಗೆ ಹೆಚ್ಚುವರಿಯಾಗಿ ಕಟ್ಟಬೇಕಾಗಿರುವಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಜನರ ಮೇಲೆ ತಂದೊಡ್ಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗ ವಿದ್ಯುತ್ ದರವನ್ನು ಏನು 36 ಪೈಸೆ ಪರ್ ಯೂನಿಟ್ ಅಂತ ಸರ್ಕಾರ ಹೇಳ್ತಾ ಇದೆ, ಇದು ಕೇವಲ LT1 ಮತ್ತು LT2 ಅಂತ ಗೃಹ ಬಳಕೆಗೆ ಸಂಬಂಧಪಟ್ಟಿರುವಂಥ ವಿದ್ಯುತ್ ಬಿಲ್ಗೆ ಮಾತ್ರ ಇದು ಸಾಮ್ಯತೆ ಇರುವಂಥದ್ದು. ಇದರ ಜೊತೆಗೆ LT3 ಮತ್ತು HT ಅಂದರೆ ವಾಣಿಜ್ಯ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ 8 ರೂಪಾಯಿ ಆಸುಪಾಸಿನಲ್ಲಿ ಸದ್ಯಕ್ಕೆ ಇರುವಂಥ ಬಿಲ್ ಏನಿದೆ ಅದು ಮತ್ತಷ್ಟು ಏರಿಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ನವಿತ್. ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಹಾಲಿನ ದರ ಏರಿಕೆ ಆಗಿದೆ. ಹಾಲಿನ ದರ ಏರಿಕೆಗೆ ಇದೀಗ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಹಾಲಿನ ದರ ಏರಿಕೆಯನ್ನ ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿ ಹೋರಾಟ ಮಾಡೋದಕ್ಕೆ ನಿರ್ಧರಿಸಿದೆ. ಇದರ ಬಗ್ಗೆ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮಾತನಾಡಿದ್ದಾರೆ. ಈ ಸರ್ಕಾರ ಈಗ ಹಾಲಿನ ದರವನ್ನ 4 ರೂಪಾಯಿಗೆ ಪರ್ ಲೀಟರ್, 1 ಲೀಟರ್ಗೆ 4 ರೂಪಾಯಿಯನ್ನೇ ಹೆಚ್ಚಿಗೆ ಮಾಡೋದಕ್ಕೆ ಈಗ ತಾನೇ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಿದೆ ಅಂತ ಹೇಳಿ ನನಗೆ ಸುದ್ದಿ ಗೊತ್ತಾಯಿತು. ಇದರ ಸಂಪೂರ್ಣ ವರದಿಯನ್ನ ಪಶುಸಂಗೋಪನಾ ಸಚಿವರು ಇವಾಗ ಇಷ್ಟೇ ಸ್ವಲ್ಪ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ಸರ್ಕಾರ ಇವತ್ತು ಹಾಲಿನ ದರ 4 ರೂಪಾಯಿ ಹೆಚ್ಚಿಗೆ ಮಾಡಿತು. ಇದಕ್ಕಿನ್ನ ಕೆಲವು ತಿಂಗಳುಗಳ ಹಿಂದೆ 50 ml ಹಾಲು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಹಾಲು ಉಳಿತಾ ಇದೆ ಎಕ್ಸ್ಟ್ರಾ, ಅದಕ್ಕೋಸ್ಕರ ನಾವು ಆ ಹಾಲನ್ನ ಪ್ರತಿ ಲೀಟರ್ಗೆ 50 ml ಹೆಚ್ಚಿಗೆ ಕೊಡ್ತೀವಿ ಅಂತೇಳಿ 2 ರೂಪಾಯಿ ದರವನ್ನೇ ಹೆಚ್ಚಿಗೆ ಮಾಡಿತ್ತು. ಈಗ 50 ml ಅನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ. ಆ 2 ರೂಪಾಯಿ ಹೆಚ್ಚಿಗೆ ಆಗಿದೆ ಪರ್ ಲೀಟರ್. ಮತ್ತೆ ಈಗ 4 ರೂಪಾಯಿ ಅಂದ್ರೆ 1 ಲೀಟರ್ಗೆ 6 ರೂಪಾಯಿಯನ್ನ ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ 1 ವರ್ಷದಲ್ಲಿ. ಆದ್ರಿಂದ ಈ ಸರ್ಕಾರ ಒಂದು ರೀತಿ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಸರ್ಕಾರ, ಇದು ಮಾನವೀಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರ. ಒಂದಾದ ನಂತರ ಮತ್ತೊಂದು ದರವನ್ನ ಹೆಚ್ಚಿಗೆ ಮಾಡ್ತಾ ಇದೆ. ಈ ಸರ್ಕಾರ ಈಗ ಹಾಲಿನ ದರವನ್ನ 4 ರೂಪಾಯಿಗೆ ಪರ್ ಲೀಟರ್, 1 ಲೀಟರ್. ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಕೋಲಾರದ ರಾಜಕೃಷ್ಣಪುರದ ಗ್ರಾಮಸ್ಥರಿಗೆ ಯಾವುದೇ ದಾಖಲೆಗಳಿಲ್ಲ. ಜಮೀನು, ಮನೆ, ಕೃಷಿ ಭೂಮಿ ಯಾವುದಕ್ಕೂ ಹಕ್ಕುಪತ್ರ ಇಲ್ಲ. ಸುಮಾರು 350 ಕುಟುಂಬಗಳ 1500 ಜನರಿಗೆ ಇದುವರೆಗೂ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಸಿಕ್ಕಿಲ್ಲ. ಇದರ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತೃತವಾಗಿ ತೋರಿಸ್ತೀವಿ ನೋಡಿ.
ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೆತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ರಾಜಕೃಷ್ಣಾಪುರ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದೆ. ಈ ಗ್ರಾಮದಲ್ಲಿರುವಂಥ ನೂರಾರು ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ, ಕೇವಲ ಹಲವು ವರ್ಷ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ, ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈ ಊರು ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿದ್ರೆ ಈ ಊರಿನಲ್ಲಿರುವಂಥವರ ಬೇಸರ ಏನು, ಆತಂಕ ಏನು, ಸಂಕಟ ಏನು, ಏನಾಗಿದೆ ಈ ಊರಿಗೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನನ್ನ ಜೊತೆಗೆ ರಾಜಕೃಷ್ಣಾಪುರ ಗ್ರಾಮದ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಈ ಗ್ರಾಮ ರಾಜರು ನಿಮ್ಮ ಪೂರ್ವಜರಿಗೆ ಕೊಟ್ಟಿದ್ದು ಅಂತ ಗೊತ್ತಾಯ್ತು ನಮಗೆ. ಯಾಕೆ ಈಗಲೂ ನಿಮ್ಮ ಊರು ನಿಮ್ಮದು ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲ? ಹೇಳ್ತಾ ಇದ್ವಿ, ಅದು ನಮಗೂ ಗೊತ್ತಾಗೋದಿಲ್ಲ, ನಾವು ಬರೆಯೋರಿಲ್ಲ, ಯಾವುದೂ ಬರಲ್ಲ. ಯಾರನ್ನ ಬಂದ್ರೆ ನಿಮ್ಮಂಥವ್ರು ಹಿಂಗಾಯ್ತೆ ಅಂತ ಹೇಳ್ತೀವಿ ಸ್ವಾಮಿ, ಅಷ್ಟೇ ಹೊರ್ಲು ನಮ್ಮದು ಹಂಗೆ ಹಿಂಗೆ ಅಂತ ಹೇಳೋಕೆ ಕೂಲಿ, ಎಲ್ಲರೂ ಕೂಲಿನೇ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಏನು ಈಗ ನಿಮ್ಮ ಜಮೀನು ಇರುವಂಥ ಜಾಗ, ಅದು ನಿಮ್ಮ ಮನೆ ಇರುವಂಥ ಜಾಗ, ಏನು ದಾಖಲಾತಿ ಪತ್ರ ಏನಿಲ್ಲ, ನಮ್ದೆಲ್ಲ ಇದು ಪಿ ನಂಬರ್ ಪಾಣಿ ಬರ್ತದೆ ಅಷ್ಟೇ. ಮನೆಗಳಿಗೆ ಕಂದಾಯ ಅದು ಇದು ಏನಿಲ್ಲ. ಈ ತರ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದ್ರೂ ನಿಮ್ಮ ಊರು ಅಂತ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವ್ದು ದಾಖಲೆ ಇಲ್ಲ. ಏನಂದ್ರೆ ಬೇರೆ ಊರಿಗೆ ಹೋಗ್ಬೇಕು ನಾವು. ಏನಾನ ಇವಾಗ ಅಕ್ಕಿ ತಗೊಂಬರ್ಬೇಕು, ಅದು ತಗೊಂಬರ್ಬೇಕಂದ್ರೆ ಈ ಊರಲ್ಲಿ 850 ಓಟ್ ಇದೆ. ಓಟ್ ಇದ್ರೂ ಇಲ್ಲಿ ಏನು ಸುಖ ಇಲ್ಲ ನಮಗೆ. ಒಂದು ಲೋನ್ ಮಾಡ್ಕೋಬೇಕು, ಒಂದು ಮನೆ ಕಟ್ಕೋಬೇಕಂದ್ರೂ ಲೋನ್ಗಳಿಲ್ಲ, ಮೋಟಿಗೆ ಜಾಗ ಏನಂದ್ರು ಪಿ ನಂಬರು ನಿಮ್ಗೆ ಯಾವುದು ಕೊಡೋಕ್ಕಾಗಲ್ಲ. ಸಬ್ ನಂಬರ್ ಆದರೆ ಕೊಡ್ತೀವಿ, ಈ ಥರ ಹೇಳ್ತಾರೆ. ನಾವು ಇನ್ನು ಏನಂತ ಎಲ್ಲ ಹೇಳ್ತಾನಿದ್ವಿ, ಎಮ್ ಎಲ್ ಎಗಳು ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಬರೋವಾಗ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಮಾಡ್ಕೊಡ್ತೀನಿ ಅಂದರೆ ಮಾಡ್ಕೊಟ್ಟವ್ನು ಇವತ್ತಿಗೆ ಒಬ್ಬರು ಇಲ್ಲ. ಓಟ್ ಹಾಕ್ಸ್ಕೊಂತಾರೆ ಅಷ್ಟೇ. ಈ ಥರ ನಮಗೆ ಹಿಂಸೆ ಇದೆ. ಎಷ್ಟು ಮನೆಗಳಿದಾವೆ ನಿಮ್ಮೂರಲ್ಲಿ? 350 ಮನೆ ಇದೆ. 350 ಮನೆ ಇದೆ. 1500 ಜನ ಇದೆ. ಆ ರೋಡ್ ಮಾಡೋಕ್ಕೂ ಆಗಿಲ್ಲ. ಇನ್ನು ಎಲ್ಲಿ ನಮ್ಗೆ ಉದ್ಧಾರ ಕಮ್ಮಿ ಮಾಡ್ತಾರೆ ನಮ್ಮೂರನ್ನ. ಸುಮ್ಮನೆ ಓಟ್ ಹಾಕ್ಸ್ಕೊತಾರೆ, ಹೋಗ್ತಾರೆ. ಓಟ್ ಬೇಕು ಆ ಟೈಮಲ್ಲಿ, ನಾವು ಪ್ರಮಾಣ ಮಾಡ್ತಾರೆ ಬೇಕಾದ್ರೆ ದೇವ್ರ ಹತ್ರ ನಾವು ಮಾಡ್ಕೊಡ್ತೀವಂತ. ಮಾಡಿಕೊಟ್ಟೋನು ಒಬ್ಬನು ಇಲ್ಲ. ಈ ಥರ ಪ್ರಾಬ್ಲಮ್. ಜನರ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ, ಖಾಲಿ ಭರವಸೆ ಅಷ್ಟೇ. ಏನು ಸುಖ ಇಲ್ಲ, ಸುಖ ಏನಿಲ್ಲ. ಅದೇ ಅಲ್ಲೇನ ಪಕ್ಕದಲ್ಲಿ ಮಾಡ್ಕೊಂಡು ಬಿಟ್ಟಿದ್ದು ಏನು ಮಿಕ್ಕಿದ್ದು ಇಲ್ಲಿಗೆ ಹಾಕ್ತಾರೆ ಅಷ್ಟೇ. ಆ ಥರ ಇದೆ ಈ ಊರಲ್ಲಿ. ಯಾವುದಕ್ಕೂ ಒಂದು ಸುಖ ಇಲ್ಲ. ಏನಾನ ಒಂದು ಕಾರ್ನ ಮನೆ ಕಟ್ಕೋಬೇಕು ಬಡವನಂದ್ರೂ ಜಮೀನಿಗೆ ಖಾತೆ ಇಲ್ಲ, ಕಂದಾಯ ಇಲ್ಲ, ಏನೂ ಇಲ್ಲ. ತೆರಿಗೆ ಕಟ್ತೀರಾ? ಇವಾಗ ಮೊದಲು ಕಟ್ಟಿಸ್ಕೊಂತ ಇದ್ರಿ, ಇವಾಗ ಆನ್ಲೈನ್ ಬುಕ್ ಮಾಡ್ಬೇಕಂದ್ರೆ ಒಂದು ವರ್ಷದಿಂದ ಇಲ್ಲ. ದಾಖಲೆ ಬೇಕು. ದಾಖಲೆನೆಲ್ಲ ಕಟ್ಸ್ಕೊಂತಾರೆ. ಅದೇ ಸರ್, ಹೆಂಗೆ ಕಟ್ಸ್ಕೊ? ಹೌದು, ಈ ಊರು ಸುಮಾರು 65 ಆವಾಗಿಂದ ಇದೆ. ಆವಾಗಿಂದ ನಮ್ಮ ತಾತನವರು, ಅವ್ರ ತಾತನವರೆಲ್ಲ ಇಲ್ಲಿ ವಾಸ ಮಾಡಿರುವಂಥ ಜಾಗ. ದಾಖಲಾತಿಯಲ್ಲಿ ರಾಜಕೃಷ್ಣಾಪುರ ಹೆಸರೇ ಇಲ್ಲ. ಏನ್ ತಗೋಬೇಕಂದ್ರೆ ಒಂದು ಪಾಣಿ ಪ್ರಕಾರ ಇಂಥ ಒಂದು ಊರಿದೆ ಅಂತಾನೆ ಇಲ್ಲ. ಇಲ್ಲ, ಬರೀ ಓಟ್ಗೆ ಮಾತ್ರ ಇದೆ. ವಿಚಿತ್ರ ಸರ್ ಇದು. ಬರೀ ಓಟ್ಗೆ ಮಾತ್ರ ರಾಜಕೃಷ್ಣಾಪುರಕ್ಕೆ ಬೂತ್ ಬರುತ್ತೆ ಅಂತ ಒಂದು ಹೇಳ್ತಾರೆ. ಒಂದು ಬೂತ್ ಬರುತ್ತಾ? ಅಷ್ಟು. ಅದು ಬಿಟ್ಟರೆ ಯಾವ ಅನುಕೂಲನೂ ಇಲ್ಲ. ಎಲ್ಲ ಆಲಂಬಾಡಿ. ಒಂದು ಆಲ್ ಡೈರಿ ಇಲ್ಲ, ಒಂದು ಸೊಸೈಟಿ ಇಲ್ಲ, ಒಂದು ಮುತ್ಕದ್ದು ಹೊಲ್ ಪೆನ್ಷನ್ ಕೊಡ್ತಾರಲ್ಲ, ಈ ಮುತ್ಕ ಹೋಗ್ಬೇಕಂದ್ರೆ ಆಲಂಬಾಡಿಗೆ ಹೋಗೋಕ್ಕಾಗುತ್ತಾ? ಆಲಂಬಾಡಿಗೆ ಹೋಗ್ಬೇಕು. ಪಕ್ಕದೂರು ಆಲಂಬಾಡಿ ಅಂದ್ರೆ ಎಲ್ಲ ಮಧ್ಯದ ಆಲಂಬಾಡಿ. ಏನ್ ಬಂದ್ರೆ ಎಲ್ಲ ಆಲಂಬಾಡಿಗೆ ಹೋಗುತ್ತೆ ಹೊತ್ತು ನಮ್ಮೂರಿಗೆ ಯಾವ ಸೌಲಭ್ಯ ಬರ್ತಾ ಇಲ್ಲ. ಪಕ್ಕದೂರಿಗೆ ಹೋಗುತ್ತೆ, ಎಲ್ಲ ಪಕ್ಕದೂರಿಗೆ ಹೋಗುತ್ತೆ. ನಿಮ್ಮ ಸರ್ವೆ ನಂಬರ್ ಅಥವಾ ನಿಮ್ಮ ಜಮೀನು? ನಮ್ಮ ಜಮೀನುಗಳೆಲ್ಲ ನಾವು ಪಾಣಿ ತಗೋಬೇಕಂದ್ರೆ ಆಲಂಬಾಡಿ ಸರ್ವೆ ನಂಬರ್ ಹೇಳ್ಬಿಟ್ಟು ನಮ್ಮ ಆಲಂಬಾಡಿ ಮಧ್ಯದ ರಾಜಕೃಷ್ಣಾಪುರ
ಮಧ್ಯದ ಆಲಂಬಾಡಿನೇ ಹೇಳಬೇಕು. ಅದು ಹೇಳಿದ್ರೆ ನಮ್ಮ ಪಾಣಿಪುರ, ರಾಜಕೃಷ್ಣಾಪುರ ಅಂದರೆ ನಿಮ್ಮ ರಾಜಕೃಷ್ಣಾಪುರ ಲಿಸ್ಟಲ್ಲೇ ಇಲ್ಲ ಅಂತಾರೆ. ಅಂದರೆ ಸರ್ಕಾರದ ಲೆಕ್ಕಕ್ಕೆ ಇಲ್ಲ ಅಂತ ಈ ಊರು ಕಂದಾಯ ಗ್ರಾಮ ಅಂತಲೂ ಘೋಷಣೆ ಆಗಿದೆ. ಈಗ ಯಾವ ಘೋಷಣೆನೂ ಇಲ್ಲ. ಈ ಮಶಾನಕ್ಕೋಸ್ಕರ ಮಶಾನ ಇಲ್ಲ ಈ ಊರಿಗೆ, ಒಂದು ಕೆರೆ ಇಲ್ಲ. ಅವು ಹುಟ್ಟಿದಾಗಿಂದ ಕೆರೆನೂ ಇಲ್ಲ, ಮಶಾನವೂ ಇಲ್ಲ. ಅದೇ ಹೋಗಿ ನಾವು ಒಂದು 5 ವರ್ಷ ಹಿಂದ್ಗಡೆ ಹೋಗಿ ಅವಾಗ ಇವರು ಮಿನಿಸ್ಟರ್ ಆಗಿದ್ದು, ಯಾರು ಕುಮಾರಸ್ವಾಮಿ ಮಿನಿಸ್ಟರ್ ಆಗಿದ್ದು. ಆವಾಗ ಮಿನಿಸ್ಟರ್ ಹತ್ರ ಹೋಗಿ ಅವ್ರು ಕೇಳ್ಕೊಂಡ್ರು, ಜನಸ್ಪಂದನೆ, ಸ್ವಾಮಿ ಈ ಥರ ನಮಗೆ ಜನತಾ ದರ್ಶನ, ನಮ್ಗೆ ಈ ಥರ ಮಶಾನ ಇಲ್ಲ, ನಮ್ಮೂರಿಗೆ ಅನುಕೂಲ ಯಾವುದಿಲ್ಲ, ಯಾರನ್ನ ಅನಾದಿ ಸತ್ತೋದ್ರೆ ಉಳೋಕ್ಕೆ ಜಾಗನೂ ಇಲ್ಲ, ಇರೋರು ಅಷ್ಟೋ 1 ಎಕರೆ 2 ಎಕರೆ ಇಟ್ಕೊಂಡವ್ರೆ, ಅವರು ಜಮೀನಲ್ಲಿ ಉಣಿಸಲ್ಲ, ನಮ್ಗೆ ಅನುಕೂಲ ಬೇಕೇ ಬೇಕಂತ ಹೋಗಿ ಅಲ್ಲಿ ಕೃಷಿ ಭೂಮಿಯಲ್ಲೆಲ್ಲ ಹೆಣ ಹೂಳಕ್ಕಾಗೋದಿಲ್ಲ. ಈಗ ಆಗಲ್ಲ. ಅವ್ರು ಕೇಳಿದ್ದಕ್ಕೆ ಅವ್ರು ಆವಾಗ ಅಲ್ಲಿಂದ ಮೇಲ್ ಮಾಡಿದ್ರು ಅವ್ರಿಗೆ, ಡಿ ಸಿ ಅವ್ರಿಗೆ. ಆವಾಗ ಅನುಕೂಲ ಆಯಿತು. ಅವ್ರು ಬಂದು ಡಿ ಸಿ ಎ ಸಿ ಎಲ್ಲ ಬಂದು ಅನುಕೂಲ ಮಾಡಿಕೊಟ್ರು ಮಶಾನ. ಅದು 5 ವರ್ಷ ಆಯಿತು, ಅದಕ್ಕೆ ಕಾಂಪೌಂಡ್ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ. ಸಂಪೂರ್ಣವಾಗಿ ಎಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಊರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನೋ ಥರದಲ್ಲಿ ಇದೆ. ವೋಟ್ ಒಂದು ಹಾಕ್ಸ್ಕೊಳಕ್ಕೆ ಬರ್ತಾರೆ ಅಂತ. ಹೀಗಾದ್ರೆ ಹೆಂಗೆ ಸರ್? ಸರ್ ನಮಸ್ತೆ ಎಲ್ರಿಗೂ. ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಗೆ ಒಂದು ಚಿಕ್ಕತಿರ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂಥ ಒಂದು ಕುಗ್ರಾಮ ಇದು. ನೋಡಿ, ತಾವು ಗ್ರಾಮವನ್ನು ವೀಕ್ಷಿಸಿದಿರಿ. ಆ ಮನೆಗಳ ಡೆವಲಪ್ಮೆಂಟ್ ನೋಡಿ, ಮತ್ತು ಜನಗಳ ಒಂದು ಪರಿಸ್ಥಿತಿ ನಾವು ಕೇಳ್ತಾ ಇದ್ದರೆ ಕಣ್ಣೀರು ಹಂಗೆ ನಮಗೆ ಬರುತ್ತೆ. ಯಾಕಂದರೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಇವತ್ತು ಒಂದು ಅಕ್ಕಿ